पूज्याय राघवेन्द्राय सत्यधर्मरताय च भजतां कल्पवृक्ष नमतां कामधेनु ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಎಲ್ಲರನ್ನು ಕಾಪಾಡಪ್ಪ ತಂದೆ. ಎಲ್ಲರಿಗೂ ಒಳ್ಳೆಯದನ್ನು ಮಾಡು. ಸರ್ವೇ ಜನ ಸುಖಿನೋ ಭವಂತು. ವೆಲ್ಕಮ್ ಬ್ಯಾಕ್ ಟು ಶ್ರೀ ಗುರು ರಾಘವೇಂದ್ರ ವೆಜ್ ಕಿಚನ್. ಪ್ಲೀಸ್ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾನಲ್. ಚಪಾತಿ ತಗೊಂಡು ಈ ಥರ ಚಿಕ್ಕ ಚಿಕ್ಕ ಪೀಸ್ಗಳಾಗಿ ಕಟ್ ಮಾಡ್ಕೋಬೇಕು. ಓಕೆ, ಫುಲ್ಲು ಇದು ಚಪಾತಿ ಬಿಸಿ ಚಪಾತಿಯಿಂದ ಆದರೂ ಮಾಡ್ಕೋಬೋದು ಅಥವಾ ಉಳಿದಿರೋ ಚಪಾತಿಯಿಂದ ಆದರೂ ಮಾಡ್ಕೋಬೋದು. ಆಮೇಲೆ ಮನೆಯಲ್ಲಿ ಟ್ರೈ ಮಾಡಿ ನೋಡಿ, ತುಂಬ ಟೇಸ್ಟಿಯಾಗಿರುತ್ತೆ, ತುಂಬ ಈಸಿ. ತಿನ್ನೋ ರೀತಿಯಿಂದ ತಿನ್ನೋದು ಬೇಜಾರಾಗಿದ್ದರೆ ಇದು ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ, ತುಂಬ ಈಸಿ ಮತ್ತು ಹೆಲ್ದಿ ರೆಸಿಪಿ ಆಗಿರುತ್ತೆ. ಓಕೆ, ಚಿಕ್ಕ ಮಕ್ಕಳಿಗಿಂತ ಹಿಡಿದು ದೊಡ್ಡವ್ರವರೆಗೂ ಎಲ್ಲರಿಗೂ ತುಂಬ ಇಷ್ಟ ಆಗುತ್ತೆ. ನೀವು ಎಷ್ಟು ಕ್ವಾಂಟಿಟಿಯಲ್ಲಾದರೂ ಮಾಡ್ಬೋದು, ಏನು ತೊಂದರೆ ಇಲ್ಲ. ಎಣ್ಣೆ ಹಾಕಬೇಕು, ಜಾಸ್ತಿ ಎಲ್ಲ ಬೇಡ, ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಇವಾಗ ಚಪಾತಿ ಎಲ್ಲ ಇದಾವಲ್ಲ ಅವನ್ನ ಹಾಕೋದು. ಓಕೆ, ಎಲ್ಲ ಚಪಾತಿನ ಹಾಕಿ ನೆಕ್ಸ್ಟ್ ಎಲ್ಲವನ್ನು ಇದೇ ರೀತಿ ರೋಸ್ಟ್ ಮಾಡ್ಕೊಳ್ಳಿ. ಜಾಸ್ತಿ ಆಯಿಲ್ ಬೇಡ, ಸ್ವಲ್ಪ ಆಯಿಲ್ ಸಾಕಷ್ಟೆ. ನೆಕ್ಸ್ಟ್ ಆಮೇಲೆ ಇವಾಗ ಸ್ವಲ್ಪ ರೋಸ್ಟ್ ಆಗೋ ಥರ ಇಟ್ಕೊಂಡ್ರೆ ಚೆನ್ನಾಗಿರುತ್ತೆ. ಜಾಸ್ತಿ ಆಯಿಲೆಲ್ಲ ಬೇಡ, ಸ್ವಲ್ಪ ಆಯಿಲ್, ಸ್ವಲ್ಪ ರೋಸ್ಟ್ ಥರ ಆಗುತ್ತೆ. ಲೋ ಫ್ಲೇಮ್ ಇಟ್ಕೋಬೇಕು, ಫ್ಲೇಮೆಲ್ಲ ಹೈ ಫ್ಲೇಮೆಲ್ಲ ಬೇಡ, ಇಷ್ಟೇ ಲೋ ಫ್ಲೇಮ್ ಇರಲಿ. ಸ್ವಲ್ಪ ಇನ್ನೊಂದು ಸ್ವಲ್ಪ ಫ್ರೈ ಆಗಬೇಕು, ಇನ್ನೊಂದು ಸ್ವಲ್ಪ ಫ್ರೈ ಆಗಲಿ. ಓಕೆ, ಸ್ವಲ್ಪ ಕ್ರಿಸ್ಪಿನೆಸ್ ಬಂದರೆ ಚೆನ್ನಾಗಿರುತ್ತೆ. ಆಯಿಲಲ್ಲೆಲ್ಲ ಡೀಪ್ ಫ್ರೈ ಎಲ್ಲ ಬೇಡ, ಯಾಕಂದರೆ ಸಮ್ಮರ್ ಇರೋದ್ರಿಂದ ಹೆಲ್ತಿಗೂ ನೋಡ್ಕೋಬೇಕು. ಇದೇ ಆಯಿಲ್ ಜಾಸ್ತಿ ಆಗಿದೆ ಅನಿಸುತ್ತೆ, ಯಾಕಂದರೆ ಚಪಾತಿ ಮಾಡಬೇಕಾದ್ರೂ ಆಯಿಲ್ ಹಾಕಿರ್ತೀವಲ್ಲ, ಹಾಗಾಗಿ ನೀವು ಚಪಾತಿ ಏನಾದರೂ ಆಯಿಲ್ ಹಾಕ್ಲಿಂದ ಮಾಡಿಕೊಂಡು ಅದನ್ನು ಡೀಪ್ ಫ್ರೈ ಥರ ಮಾಡ್ಕೋಬೋದು. ತುಂಬ ಟೇಸ್ಟಿ ಆಗಿರ್ತದೆ, ತುಂಬ ಹೆಲ್ದಿ ಆಗಿರುತ್ತೆ. ಓಕೆ, ಇನ್ನೊಂದು ಸ್ವಲ್ಪ ಕ್ರಿಸ್ಪಿ ಆಗಲಿ. ಒಂದು ಸ್ವಲ್ಪ ಕ್ರಿಸ್ಪಿ ಆದರೆ ಚೆನ್ನಾಗಿರುತ್ತೆ ತಿನ್ನೋಕ್ಕೆ. ಓಕೆ, ಈವ್ನಿಂಗ್ ಸ್ನ್ಯಾಕ್ಸ್ ಥರನೂ ತಿನ್ಬೋದು, ಮಾರ್ನಿಂಗ್ ಟಿಫಿನ್ ಥರನೂ ತಿನ್ಬೋದು. ಟಿಫಿನ್ಗೆಲ್ಲ ತೊಗೊಂಡು ತಿನ್ನೋದಾದರೆ ಅಷ್ಟು ಕ್ರಿಸ್ಪಿನೆಸ್ ಬೇಡ, ಸ್ವಲ್ಪ ಫ್ರೈ ಆಗಲಿ ಸಾಕು. ಈವ್ನಿಂಗ್ ಸ್ನ್ಯಾಕ್ಸ್ ಥರ ಅಂದರೆ ಸ್ವಲ್ಪ ಕ್ರಿಸ್ಪಿ ಥರ ಇರಲಿ. ನಾನು ಇದು ಈವ್ನಿಂಗ್ ಸ್ನ್ಯಾಕ್ಸ್ ಥರನೇ ಮಾಡ್ಕೊತಾ ಇದ್ದೀನಿ, ಹಾಗಾಗಿ ಸ್ವಲ್ಪ ಕ್ರಿಸ್ಪಿ ಮಾಡ್ಕೊತಾ ಇದ್ದೀನಿ. ಓಕೆ, ನೆಕ್ಸ್ಟ್ ಇವಾಗ ಸ್ವಲ್ಪ ಸಾಲ್ಟು, ವೈಟ್ ಸಾಲ್ಟ್ ಆದರೂ ಬ್ಲ್ಯಾಕ್ ಸಾಲ್ಟ್. ಅದು ಸ್ನ್ಯಾಕ್ಸ್ ಐಟಮ್ ಬಂದು ಯಾವಾಗೂ ಬ್ಲ್ಯಾಕ್ ಸಾಲ್ಟು ಸ್ವಲ್ಪ ಟೇಸ್ಟ್ ಕೊಡೋದು. ಓಕೆ, ಬ್ಲ್ಯಾಕ್ ಸಾಲ್ಟ್ ಇದ್ದರೆ ಹಾಕೊಳ್ಳಿ. ನೆಕ್ಸ್ಟ್ ಇವಾಗ ರೆಡ್ ಚಿಲ್ಲಿ, ಚಿಕ್ಕ ಮಕ್ಕಳು ಇರ್ತಾರ ತಿನ್ನೋರು ನೋಡ್ಕೊಂಡು ಹಾಕೋಬೇಕು. ಓಕೆ, ನೆಕ್ಸ್ಟ್ ಇವಾಗ ಹಿಂಗು, ನಾನು ಇವಾಗ LG ಹಿಂಗೆ ತೊಗೊಂಡಿದ್ದೀನಿ, ನೀವು ಯಾವ ಬ್ರ್ಯಾಂಡ್ ಆದರೂ ತೊಗೋಬೋದು, ಏನು ತೊಂದರೆ ಇಲ್ಲ. ಓಕೆ, ಯಾವಾಗೂ ಹಿಂಗೆ ಇದೆ ಅಲ್ಲ, ಡೈಜೆಷನ್ ಮಾಡುತ್ತೆ. ಓಕೆ, ಅಡುಗೆನ ಯಾವಾಗ ಏನು ತಿಂದ್ರೂ ಡೈಜೆಷನ್ ಮಾಡುತ್ತೆ, ಹಾಗಾಗಿ ಹಿಂಗನ್ನು ನೆಗ್ಲೆಕ್ಟ್ ಮಾಡೋಂಗಿಲ್ಲ. ಚಾಟ್ ಒಳಗೆ ಹಿಂಗಿದ್ರೇ ಚೆನ್ನಾಗಿ ಟೇಸ್ಟು ಇರುತ್ತೆ. ಓಕೆ, ನೆಕ್ಸ್ಟ್ ಇವಾಗ ಚಾಟ್ ಮಸಾಲ ಹಾಕಿಲ್ಲ ಅಂದರೆ ಎದ್ದಂಗೆ ಚಾಟ್ ಆಗುತ್ತೆ, ಈವ್ನಿಂಗ್ ಸ್ನ್ಯಾಕ್ಸ್ ಥರ. ಓಕೆ, ಜಾಸ್ತಿ ಆಯ್ತು ಅನಿಸುತ್ತೆ. ಓಕೆ, ನೆಕ್ಸ್ಟ್ ಇವಾಗ ನೀಟಾಗಿ ಕಲಿಸ್ಕೋಬೇಕು ಎಲ್ಲದ ಎಲ್ಲ ಮಸಾಲ ಹೊಂದ್ಕೊಂಡಾಗ ನೀಟಾಗಿ ಕಲಿಸ್ಬೇಕು. ನೀಟಾಗಿ ಕಲಿಸ್ಕೊಂತು ಈವ್ನಿಂಗ್ ಸ್ನ್ಯಾಕ್ಸ್ ಥರನೂ ತಿನ್ಬೋದು. ಮಾರ್ನಿಂಗ್ ಟಿಫಿನ್ಗೆ ಒಂದು ಡಿಫ್ರೆನ್ಸ್ ಏನಂದರೆ, ಮಾರ್ನಿಂಗ್ ಟಿಫಿನಿಗೆ ಬಂದರೆ ಸ್ಮೂತ್ ಇಟ್ಕೋಬೇಕು, ಈವ್ನಿಂಗ್ ಸ್ನ್ಯಾಕ್ಸ್ ಅಂತಂದರೆ ಸ್ವಲ್ಪ ಕ್ರಿಸ್ಪಿ ಮಾಡ್ಕೋಬೇಕು. ತುಂಬ ಟೇಸ್ಟಿ ಆಗಿರುತ್ತೆ. ಹೊರಗಿಂದ ಅನ್ಹೆಲ್ದಿ ಸ್ನ್ಯಾಕ್ಸ್ ತಿನ್ನೋ ಬದಲು ಮನೆಗಿರೋ ಐಟಮ್ಸ್ ಇಂದಲೇ ಸ್ನ್ಯಾಕ್ಸ್ ಥರ ಮಾಡ್ಕೊಂಡು ತಿನ್ಬೋದು. ಚಿಕ್ಕ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ, ಚಿಕ್ಕ ಮಕ್ಕಳಿಂದ ದೊಡ್ಡವರವರೆಗೂ. ಓಕೆ, ಇನ್ನು ಚಪಾತಿ ಲೇಯರ್ ಮಾಡ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ. ಇದು ನಾನು ಇದೇ ರೀತಿ ಮಾಡ್ಕೊಂಡಿದ್ದೀನಿ, ಮನೆಯಲ್ಲೇ ಮಾಡ್ಕೊಂಡಿದ್ದೀನಲ್ವ, ಲೇಯರ್ ಮಾಡ್ಕೊಂಡಿದ್ದೀನಿ. ಓಕೆ, 4 ಪದರ 6 ಪದರ ಸ್ಟೆಪ್ ಬೈ ಸ್ಟೆಪ್ ಮಾಡ್ತಾರಲ್ಲ, ಆ ರೀತಿ ಮಾಡ್ಕೊಂಡು
Please like, share, comment, subscribe. Thanks for watching my channel.